ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಪುಣೆಗೆ ಒಂದು 85 ಕಿಲೋಮೀಟರ್ ಇದೆ ಅಷ್ಟಿದ್ದೀವಿ ಕಾಟ್ರಾಜಿಗೆ. ಇವಾಗ ಒಂದು ಟಿಫನ್ಗೆ ಹಾಕಿದ್ದೀವಿ. ಟಿಫನ್ಗೆ ಹಾಕಿ ಬಸ್ ನೋಡಿ ಇಲ್ಲಿ ನಿಂತಿದೆ. ಈಗ ಈ ಹೋಟೆಲ್ ನೋಡಿ ಟಿಫನ್ ಮಾಡಬೇಕು. ಅದು ಹೈವೇ ಪಕ್ಕದಲ್ಲೇ ಟಿಫನ್ಗೆಲ್ಲ ಹೋಗಿ ಬಂದೆ. ನೋಡೋಣ ಬನ್ನಿ. 20 ಮಿನಿಟ್ಸ್ ಕೊಟ್ಟಿದ್ದಾರೆ ಟಿಫನ್ಗೆ. ಅಷ್ಟರಲ್ಲಿ ಮುಗಿಸ್ಕೊಂಡು ಮತ್ತೆ ಹತ್ತಬೇಕು. ಓಕೆ ಗೈಸ್, ಟಿಫನ್ ಮಾಡುವ. ಗೈಸ್, ನಮ್ಮ ಈ ಬಸ್ನ ಚಾಲಕ ಇವರೇ. ಮತ್ತೀಗ ಎಷ್ಟು ನಿಮಿಷ ಅಂದೆ, 10 ನಿಮಿಷ ಅಂತ ಹೇಳಿದ್ದಾರೆ. ಅವ್ರಿಗೆ ಹಿಂದಿ, ನಂದು ಕನ್ನಡ ಏನೋ ಮನೆಗೆ ಮಾಡಿದ್ದೀನಿ. ಸ್ಟ್ರಾಬೆರಿ ಸ್ಟ್ರಾಬೆರಿ ಸ್ಟ್ರಾಬೆರಿ. ज़्यादा स्ट्रॉबेरी या पेशल स्ट्रॉबेरी हो जाएगा ना. ನಮಸ್ಕಾರ ಗಾಯ್ಸ್, ಬಂದಿದ್ದೀನಿ ಪುಣೆ. ಬಸ್ ಹೇಳಲು ಕ್ಯಾಬ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮಿಡ್ಡಲ್ಲಿ ಒಂದು ಆಟೋ ತೊಗೊಂಡೆ. ಬಟ್ ನಮ್ಮ ಮನೆ ಒಬ್ಬರಿಗೆ ಕಿಲೋಮೀಟರ್ಗೆ ತುಂಬ ರೇಟ್ ಇಲ್ಲ. ಪ್ರೈಸನ್ನು ಓಕೆ ಆಗಿಲ್ಲ ಹೇಳ್ಬಿಟ್ಟು ಮತ್ತು ಕ್ಯಾಬ್ ಬುಕ್ ಮಾಡಿ ಬರ್ತಾಯಿದ್ದೀನಿ. ಇಲ್ಲಿಂದ ಒಂದು 12 ಕಿಲೋಮೀಟರ್ ಇದೆ. ಸ್ಟೇ ಹೋಟೆಲಿದ್ದಕ್ಕೆ ಬಾಯ್. ಒಂದು ಹಾಯ್ ಹೇಳಿ ಬಾಯ್. ಬಾಯ್. ಹಾಯ್. ಹೆಸರು ವಿಕಾಸ್ ಅಂತ. ಓಕೆ, ನಾನು ಹೋಟೆಲ್ ರೀಚ್ ಆದಮೇಲೆ ಮತ್ತೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದೇ 2ನೇ ನಂಬರ್ ಅಂತ ಹೇಳ್ತಿದ್ದಾರೆ. ನೋಡೋಣ ಹೋಗಿ. ಬಂಗ್ಲಾ ನಂಬರ್ 2 ರೀಚ್ ಆಗಿದ್ದೀನಿ. ಲಗೇಜೆಲ್ಲ ಇಟ್ಟಿದ್ದೀನಿ ಇಲ್ಲಿ. 2 ರೂಮ್ ಅಂತ ಅನಿಸುತ್ತೆ ಕೊಟ್ಟಿರೋದು ಕಂಪ್ನಿ ಕಡೆಯಿಂದ. ಮೆಟ್ಲು ಹೋಗ್ತಾ ಇದ್ದೀವಿ. ಗಣೇಶ ಏನು ಸ್ಮೆಲ್ ಇದು. ಇವರು ವಿಕಾಸ್ ಅಂತ, ನನ್ನ ಕೇರ್ ಟೇಕರ್. ಓಕೆ ಗೈಸ್, ಬಂದ್ವಿ. ಇದು ನನ್ನ ರೂಮ್. ಗೈಸ್, ನಮ್ಮದು ರೂಮ್ ಟೂರ್ ಮಾಡೋಣ. ಇದು ನಮ್ಗೆ ಕೊಟ್ಟಿರುವಂಥ ಬೆಡ್, ಒಳ್ಳೆ ವಿಂಡೋ ಸೈಡು ಜಾಗ, ಒಂದು ಟಿ ವಿ, ಒಂದು ಟೇಬಲ್ಲು ಸಿಸ್ಟಮ್ಗೆ. ಈ ನಮ್ಮ ವಿಂಡೋಯಿಂದ ಸ್ಮಾಲ್ ಮಾರ್ಕೆಟ್ ಥರ ಕಾಣಿಸ್ತಿದೆ. ಎಲ್ಲ ಇದೆ. ಇದು ನಮ್ಮ ರೂಮ್ ಫಾರ್ 7 days ಕಂಪ್ನಿ ಕಡೆಯಿಂದ ಕೊಟ್ಟಿದ್ದು. ವಾಶ್ರೂಮು ಚೆನ್ನಾಗಿದೆ, ಹೀಗಿದೆ. ಚೆನ್ನಾಗಿದೆ, ಸಾಕು. ಗೀಸರ್ ಕೊಟ್ಟಿದ್ದಾನೆ. ಗೈಸ್, ಹೇಗಿದೆ ಹೇಳಿ ಪುಣೆಯಲ್ಲಿ? ಚೆನ್ನಾಗಿದೆ. ನನಗೇನೋ ಅಷ್ಟು ಸೂಪರಾಗಿ ಕೊಟ್ಟಿದ್ದಾರೆ. ನೋಡೋಣ. ಓಕೆ ಗೈಸ್, ಈಗ ನಾನು ಫ್ರೆಶಪ್ ಎಲ್ಲ ಆಗಿ ಬರ್ತೀನಿ. ಸಿಗೋಣ ಮತ್ತೆ. ಟೇಕ್ ಕೇರ್, ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್. ಈಗಿನ ವಿಡಿಯೋ ಏನಂದರೆ ಕೊಟ್ಟಿರೋದು ಇದೇ ಗೆಸ್ಟ್ ಹೌಸಲ್ಲಿ. ಈ ಗೆಸ್ಟ್ ಹೌಸಿಂದ ಸ್ವಲ್ಪ ಓಡಾಡೋಣ ಅಂತ ಬರ್ತೀನಿ. ಏನೋ ಸ್ವಲ್ಪ ತಿನ್ನೋಣ, ಬನ್ನಿ ಓಡಾಡೋಣ. ಬ್ಯಾಗ್ ಬೇರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕಟ್ಟಾಗಿದೆ. ಈ ಥರದ ಸ್ವಲ್ಪ ಏನಾದರೂ ಇದ್ದರೆ ರೆಡಿ ಮಾಡ್ಸ್ಕೊಳ್ಳೋಣ ಬಂದಿದ್ದೀನಿ. ತಿಂದ್ಬಿಟ್ಟು ತಿನ್ನೋಣ ಬನ್ನಿ. ಹಾಗೆ ನೋಡೋಣ ಏನೇನಿದೆ ಎಲ್ಲೆಲ್ಲಿ ಅಂತ ತಿಳ್ಕೊಳ್ಳೋಣ ಅಂತ. ನೋಡೋಣ ಬನ್ನಿ. ಸ್ಟಿಚಿಂಗ್ ನೋಡಿ, ಇಲ್ಲೆಲ್ಲ ಹೇಳಿದ್ರು ಮುಂದೆ ಇದೆ ಅಂತಂದರು.
ಸ್ವಲ್ಪ ಭಯ ವಿಡಿಯೋ ಮಾಡ್ಬೋದಾ ಮಾಡಬಾರ್ದ ಇಲ್ಲಿ ಏನಂತಾರೆ ಅಂತ. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ ನೋಡೋಣ ಸಿಗುತ್ತಾ ಇಲ್ವಾ ನೋಡೋಣ. ಡಿಫ್ರೆಂಟ್ ಇದೆ ಬಸ್ಸು. ಇದೇನಿದು 4 ಡೋರ್ಗಳು ಡಿಫ್ರೆಂಟಾಗಿ ನೋಡ್ತಾಯಿದ್ದೀನಿ ಗಾಯ್ಸ್. ಏನಪ್ಪ ಅಂದ್ರೆ ಇವಾಗ ಬ್ಯಾಗ್ ರಿಪೇರಿ ಮಾಡ್ಸೋಕ್ಕೆ ಹೋದೆ, ಬಟ್ ಅವನು ಅಂಗಡಿನೇ ಕ್ಲೋಸ್ ಮಾಡಿಬಿಡ್ತಿದ್ದೀನಿ, ಈಗ ಆಗಲ್ಲ ಅಂತಂದ. ಸೊ ಹಾಗೆ ಆಡ್ಕೊಂಡು ಹೋಗೋಣ. ನೋಡಿ ಇದೆಲ್ಲ ಕ್ವಾರ್ಟರ್ಸ್ ಅನಿಸುತ್ತೆ, ತುಂಬ ಹಳೇದು ಎಲ್ಲ ಬಿಲ್ಡಿಂಗ್ಸು. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೆ, ನೋಡ್ಕೊಂಡು ರೋಡ್ ಸೈಡಲ್ಲೆಲ್ಲ ಹಂಗೆ ಬಸ್ ಸ್ಟಾಪ್ಗಳಿದೆ. ಇಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ, ಈ ಥರ ಅಂಗಡಿಗಳಿದೆ. ಎಲ್ಲ ಎಮ್ ಎಚ್. ಈಗ ಯಾವ್ದನ್ನ ಕರ್ನಾಟಕ ಗಾಡಿ ನೋಡೋದು ತುಂಬ ಖುಷಿ ಆಗುತ್ತೆ. ಏಯ್ ಸುಮ್ಮ ಮಲ್ಕೊಳ್ಳೋದೇ ಏನು ಬಿಡಿದು ಆಟೋನ ಎತ್ತಿ ನಿಲ್ಸ್ಬಿಟ್ಟಿದ್ದೆ ಬ್ಯಾಂಕ್ನೆಲ್ಲ. ಈ 2 ಆಟೋಗಳು ಎತ್ತಿ ನಿಂತ್ಕೊಂಡ್ಬಿಟ್ಟವೆ. ಎಲ್ಲ ರಿಪೇರಿ ವರ್ಕ್, ರಿಪೇರಿ ಮಾಡ್ತಾ ಇದ್ದಾರೆ. ಎಲ್ಲ ಖಾಲಿ ಇದೆಯಪ್ಪ ಎಷ್ಟೊಂದು. ಗಾಯ್ಸ್ ಏನು ಹೇಳಬೇಕು ನೋಡಿ, ಹೋಗ್ತಾ ಇದ್ದೀನಿ, ಬಟ್ ಎಲ್ಲಿ ಹೋಗ್ತಿದ್ದೀನಿ, ಎಲ್ಲಿ ಓಡಾಡ್ತಿದ್ದೀನಿ ಗೊತ್ತಿಲ್ಲ. ಜಸ್ಟ್ ಏನೇನಿದೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಇದು ಒಂದು ಸ್ಕೂಲ್ ಇದೆ, ಸ್ಕೂಲು ನಿಮಗೆ 1 ನಿಮಿಷ ಹಾಗೆ ಎಂಬ ಸೋಫನ್ ರೂಸ್ ಮೂಸ್ ದೇವರೇ ಆಗ್ತಾ ಇದ್ದಿಲ್ಲ. ಅಪಾರ್ಟ್ಮೆಂಟ್ ವಿತ್ ಸ್ಕೂಲ್ ತುಂಬ ದೊಡ್ಡದಿದೆ. ಮತ್ತು ಇದು ಏನೋ ಇದೆ, ಎಲ್ಲ ಒಂದು 2-3 ಸ್ಟೆಪ್ ನೋಡಿದ್ರೆ ಗೊತ್ತಾಗುತ್ತೆ. ಫುಲ್ಲು ಖಾಲಿ ಇದೆ. ಹಳೇ ಕ್ವಾರ್ಟರ್ಸ್ಗಳು. ನಾನು ನೋಡಿದ್ಮೇಲೆ ಬರೀ ಕ್ವಾರ್ಟರ್ಸೇ ಇದೆ, ತುಂಬ ಕ್ವಾರ್ಟರ್ಸ್ಗಳಿದೆ. ಇದೊಂದು ಸ್ಟೇಡಿಯಂ ಅನಿಸುತ್ತೆ ಅಷ್ಟೇ ಗೈಸ್. ಟೆಂಪಲ್ ನೋಡಿದೆ, ಗಣೇಶಂದು, ನಮ್ಮ ಮಲ್ನಾಡು ಗಣೇಶನ ಟೆಂಪಲ್. ಗಣೇಶ ಒಳಗಡೆ ಇದ್ದಾರೆ. ಸೂಪರ್. ಇಲ್ಲಿ ಆಪೋಸಿಟಲ್ಲಿ ಒಂದು ದುರ್ಗ ಮಾತಾ ನಡೀತಾನೇ ಇದ್ದೀನಿ ಗಾಡಿ. 1.5 ಕಿಲೋಮೀಟ್ರ್ ಈಗ ಹೋದೆ, 1.5 ಕಿಲೋಮೀಟ್ರ್ ಈಗ ಬಂದೀನಿ. ನೋಡಿ ಇಲ್ಲಿ ಏನಾದ್ರು ತಿನ್ನೋಣ. ಗೈಸ್ ಇದೆ ಪುಣೆಯಲ್ಲಿ ವಡಾಪಾವು. ಗಾಯ್ಸ್ ಎಲ್ರಿಗೂ ನಮಸ್ತೆ. ಹೊರಗಡೆ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಸ್ವಲ್ಪ ಅಡ್ಡಾಡಿಕೊಂಡು ಎಲ್ಲ ಬಂದಿದ್ದಾಯಿತು. ಈಗ ರೂಮ್ ಸೇರ್ಕೊಳ್ಳೋ ಸಮಯ. ಹೋಗಿ ಆರಾಮಾಗಿ ಯಾವುದೋ ಮೂವಿಗೆ ನೋಡಿಕೊಂಡು ಆರಾಮಾಗಿ ಇಟ್ಕೊಳ್ಳೋಣ. ಮನೆಗೆ ಹೋಗೋಣ ರೂಮ್ಗೆ. ಇದು ಸಮಾಧಾನ. ಇದು ಬಟ್ಟೆ ಏನೋ ಮಾಡ್ತಿದ್ದಾನೆ. ಬನ್ನಿ ಮೇಲೆ ಕೊಡೋಣ. ನಾವು ಬಂದೇವ. ನಮ್ಮ ರೂಮ್ನ ಪಾಸ್ವರ್ಡ್ ಎಲ್ಲ ಇಲ್ಲೇ ಇದೆ. ಓಕೆ ಗಾಯ್ಸ್ ಅಷ್ಟೇ.